So yeah, hi guys, this is our first video. Welcome back to our Ballari on Mic channel. ಸೊ ಇದು ನಮ್ ಫಸ್ಟ್ ವಿಡಿಯೋ ಆಗಿರುತ್ತೆ. ಏನಪ್ಪಾ ಅಂದ್ರೆ ಕ್ವಶನ್ ಇವತ್ತು ಜನಗಳಿಗೆ ಕೇಳೋದು, ಈ ಜನರೇಷನ್ ಅಲ್ಲಿ ಹುಡುಗಿಯರ ಜಾಸ್ತಿ ಮೋಸ ಮಾಡೋದು ಅನ್ನೋ ಒಂದು ಕ್ವಶನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ಯಾವ ತರ ಹೋಗುತ್ತೆ ಫಸ್ಟ್ ವಿಡಿಯೋ ಅಲ್ಲ, ಸೊ ಕಾನ್ಫಿಡೆನ್ಸ್ ಅಷ್ಟಿಲ್ಲ, ಟ್ರೈ ಮಾಡೋಣ. ಅದ್ ಹೆಂಗ್ ಬರುತ್ತೆ ಔಟ್ಪುಟ್ ನೀವೇ ನೋಡಿ. ಓಕೆ, ಆಮಿ ಒಂದ್ 2 ನಿಮಿಷ ಮಾತಾಡ್ತೀರಾ? ಅಲ್ಲ ಏನಂತ ಕೇಳಬೇಕು ಅಂತ ಗೊತ್ತಿಲ್ಲ. ಸೊ ಬ್ರೋ, ನಿನ್ ಪ್ರಕಾರ ಈ ಜನರೇಷನ್ ಅಲ್ಲಿ ಹುಡುಗಿಯರ ಜಾಸ್ತಿ ಮೋಸ ಮಾಡೋದು, ಲವ್ ಅಲ್ಲಿ ಇರ್ಲಿ ಇನ್ನೊಂದ್ರಲ್ಲಿ ಇರ್ಲಿ? ಹುಡುಗಿರೇ ಬ್ರೋ. ಫಸ್ಟ್ ಬಂದ್ರೆ ಲವ್ ಅಲ್ಲಿ ಮೋಸ ಮಾಡೋದು ಕಾಮನ್ ಆಗಿ ಹುಡುಗಿರೇ. ಆಲ್ಮೋಸ್ಟ್ ಗರ್ಲ್ಸ್ ಬ್ರೋ. 90%, 10% ಬಾಯ್ಸ್. ಹುಡುಗಿರೇ ಬ್ರೋ. ಯಾಕೆ ಹುಡುಗಿಯರ್ ಅನ್ಸುತ್ತೆ? ಬಿಕಾಸ್ ಹುಡುಗರು ಬಂದು ಆಲ್ಮೋಸ್ಟ್ ಲಾಯಲ್ ಇರ್ತಾರ. ಫ್ರೆಂಡ್ಶಿಪ್ ಆಗ್ಲಿ, ಲವ್ ಆಗ್ಲಿ, ಒಂದು ಕೆರಿಯರ್ ಆಗ್ಲಿ, ಅವರು ಡೀಪ್ ಆಗಿ ಆಲೋಚನೆ ಮಾಡಿ ಆಗ್ಲಿ, ಕೆರಿಯರ್ ಬಗ್ಗೆ ಇನ್ವೆಸ್ಟ್ ಮಾಡಿ ಇದು ಮಾಡ್ತಾರೆ. ಬಟ್ ಹುಡುಗಿಯರ್ ಹಂಗಿಲ್ಲ, ಸೆಟ್ಲ್ ಆದವ್ರನ್ನ ನೋಡೋಕೆ ಟ್ರೈ ಮಾಡ್ತಾರ. ಇವತ್ತು ನಿನ್ ಕಡೆ ಇರ್ತಾರ, ನಾಳೆ ಬೇರೆಯವ್ರ ಮದುವೆ ಹೋಗ್ತಾರ. ಬಿಕಾಸ್ ಇದಕ್ಕಂದ್ರೆ ಫ್ರೆಂಡ್ಸ್ ಎಲ್ಲ ನೋಡ್ತಿದೀವಿ. ನಮ್ಮ ಹತ್ರ ಫ್ರೆಂಡ್ಸೇ ಮಮ್ಮ ಲವ್ ಬ್ರೇಕಪ್ ಆಯ್ತು, ಮಚಾ ಲವ್ ಬ್ರೇಕಪ್ ಆಯ್ತು ಇವೆಲ್ಲ ಹೇಳಿದೈತೆ. ನನ್ಗೆ ಆತ್ಮೀಯರಾದರೆ ಬಹಳಷ್ಟು ಜನ ಬ್ರೇಕಪ್ ಆಗಿದೈತೆ. ಬಾಯ್ಸ್ ಹೆಂಗಂದ್ರೆ ಮನೆ ಸಿಚುವೇಶನ್ ತಕ್ಕಂಗೆ ಬ್ರೇಕಪ್ ಆಗುತ್ತೆ. ಬಟ್ ಅವ್ರ ಸ್ವಂತ ಬ್ರೇಕಪ್ ಅಂತ ಯಾವತ್ತು ಆಗಲ್ಲ. ಬಟ್ ಗರ್ಲ್ಸ್ ಅಂತ ಹಂಗಲ್ಲ, ಏನೊಂದು ರೀಸನ್ ಅಲ್ಲಿ ಎಸ್ಕೇಪ್ ಆಗ್ತಾರೆ ಅಷ್ಟೇ. ಅವರು ಇವಾಗ ಒಬ್ರು ಇರ್ತಾರೆ, ಆಮೇಲೆ ಇನ್ನೊಬ್ಬರನ್ನ ಈಸಿಯಾಗಿ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದು ಅಂದ್ರೆ ಲೈಕ್ ನಿನ್ನನ್ನು ಲವ್ ಅಷ್ಟು ಮಾಡ್ತೀನಿ, ಆ ಕಡೆ ಅಷ್ಟು ಮಾಡ್ತೀನಿ ಅಂತ ಒಂದು ಡಬಲ್ ಗೇಮ್ ಟೈಪ್ ಇರುತ್ತೆ. ಅಂದ್ರೆ ಅವಳಿಗೆ ಗೊತ್ತಿರ, ಅವಳೊಂದು ದೊಡ್ಡ ಮಿಂಡ್ರಿ ಕೊಡ್ತಾಳ. ಎಲ್ಲರಿಗೂ ಗೊತ್ತು ಲವ್ ಅಂದ ತಕ್ಷಣ ಅವರಿಗೆ, ಹುಡುಗಿರಿಗೆ ಅಂದ್ರೆ ಹೆಂಗಂದ್ರೆ ಟೈಮ್ ಪಾಸ್ ಲವ್ ಅವರಿಗೆ. ನಮ್ ಪ್ರಕಾರ ಹುಡುಗರ ಪ್ರಕಾರ ಹೆಂಗಂದ್ರೆ ಇಟ್ಸ್ ಎ ಟ್ರೂ ಲವ್ ಅಂತಂದೇಳಿ. ಹುಡುಗರ ಪ್ರಕಾರ ಟ್ರೂ ಅಲ್ ಅಂದ್ರೆ ಅವರು ನಾರ್ಮಲ್ ಆಗಿ ಬರೇ ಏನೋ ಇದಿಷ್ಟಕ್ಕೆ ಮಾಡಲ್ಲ, ಅವ್ರ ಕನ್ಸೆ ಕಂಡ್ಬಿಡ್ತಾರೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಬಿಡ್ತಾರೆ. ಲವ್ ಅಂದ ತಕ್ಷಣ ಅವ್ರ ಮನ್ಸಲ್ಲಿ ಹೇಗಿರುತ್ತೆ ಅಂದ್ರೆ ಇವ್ರು ನಮ್ ಜೀವನ ಪಾಲೇ ಆಗ್ಬಿಡ್ತಾರೆ, ಪಾರ್ಟ್ ಆಫ್ ಲೈಫ್ ಅವರು. ಆದ್ರೆ ಹುಡುಗಿರ್ಗೆ ಹಂಗಲ್ಲ, ಜಸ್ಟ್ ಅವನ್ ಏನೋ ಫ್ರೆಂಡು, ಲವ್, ಟೈಮ್ ಪಾಸ್ ಅಷ್ಟಕ್ಕಷ್ಟೇ ಅಷ್ಟೇ. ಅವ್ರು ಹೋದ್ರ ಮುಗೀತು. ಮದುವೆ ಆಗಾರ ಯಾರನೋ, ಲವ್ ಮಾಡೋದ್ ಯಾರನೋ, ಫ್ರೆಂಡ್ ಅಂತ ಇಟ್ಕೊಳ್ಳೋಣ ಯಾರನೋ, ಬೆಸ್ಟ್ ಫ್ರೆಂಡ್ ಅಂತ ಇಟ್ಕೊಳ್ಳೋಣ ಯಾರನೋ. ಇನ್ನು ರಿಲೇಶನ್ಶಿಪ್ ಗಳು ಅದು ಸಿಚುವೇಶನ್ಶಿಪ್, ಆ ಶಿಪ್ಪು ಈ ಶಿಪ್ಪು ಎಲ್ಲ ಬೇಜಾನಿದಾವೆ. ಹುಡುಗರು ಹಂಗಲ್ಲ. ಹುಡುಗರು ಅಂದ್ಮೇಲೆ ಮುಗಿದ ಒಬ್ಳೆ ಜೀವನಕ್ಕೊಬ್ಳೆ, ಜೀವಕ್ಕಾಗಿ ಒಬ್ಳೆ ಅಷ್ಟೇ. ನಾನು ಇಡೀ ಲೈಫಲ್ಲಿ ನಿಮ್ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟು ಸಾಕು. ಈ ನೆನಪನ್ನೇ ರಿವೆಂಡ್ ಮಾಡ್ಕೊಂಡು ಹೇಗೋ ಇಡೀ ಲೈಫ್ ತಳ್ಳಿಬಿಡ್ತೀನಿ. ಲಾಯಲ್ ಆಗಿರೋರು ಇದಾರ, ಅನ್ಲಾಯಲ್ ಆಗಿರೋರು ಇದಾರ. ಇಬ್ರು ನೋಡಿದೀವಿ, ಬಟ್ ನಮ್ಗೂ ಗೊತ್ತಿಲ್ಲ, ನಾವು ಮಾಡಿಲ್ಲ. ಸ್ವಲ್ಪ ಜನ ಹುಡುಗಿರು ಹೆಂಗಂದ್ರೆ ಅವ್ರು ಪ್ಯೂರ್ ಜಮ್ತಾರ ಪಾಪ. ಅವ್ರು ಹೇಳ್ಬೇಕಂದ್ರೆ ಅವ್ರ ಮನೆಯಲ್ಲಿ ಎಲ್ಲಾ ಮಾತು ಕೇಳ್ತಾರೆ. ನಮ್ಮಪ್ಪ ನಮ್ಮಮ್ಮ ಮಾತು ಕೇಳ್ಬೇಕು, ನಾನು ಇದಾರೆ, ಇಲ್ಲ ಅಂತಿಲ್ಲ. ನಿಮಗಿದಾರ ಗರ್ಲ್ ಫ್ರೆಂಡ್? ಇದ್ದಿದ್ದು ಫ್ರೆಂಡ್ ಕೂಡ ಹೋದ್ರು. ಇಲ್ಲಿ ಬ್ರೋ, ಸಿಂಗಲ್ ಆಗಿರಿ, ಚೆನ್ನಾಗಿರ್ತೀರಿ, ಖುಷಿಯಾಗಿ. ಆಯ್ತು ಬರ್, ಥ್ಯಾಂಕ್ ಯು. ಅಡೋ ಬ್ರದರ್, ಒಂದ್ ಸೆಕೆಂಡ್ ಬನ್ನಿ, ನಾನೇನ್ ಮಾಡಲ್ವಾ ಬ್ರೋ ನಿನ್ನ? ಗೈಸ್, ಇದು ನಮ್ ಫಸ್ಟ್ ವಿಡಿಯೋ ಎಲ್ಲ. ಹುಡುಗರೆಲ್ಲ ಬೈ ಬೀಳ್ತಿದಾರೆ. ಹುಡುಗಿಯರನ್ನ ಸ್ವಲ್ಪ ನೋಡಿ, ಹುಡುಗರಂತೂ ಓಡೋಗ್ತಾರ. ಅದ್ ಎದಕ್ಕೆ ಅರ್ಥ ಆಗ್ತಿಲ್ಲ ಗೈಸ್. ಒಂದಷ್ಟು ಹೆಣ್ಮಕ್ಳಿಂದ ನಿನ್ ಬಾಳು ಚೇಂಜ್ ಆಯ್ತದೆ. ಇಲ್ಲಿ ಬರ್ರಿ, ನಿಮಗ್ ಗೊತ್ತಿಲ್ಲ ಅಂದ್ರೆ ಬೇಡ, ಆಯ್ತಾ? ಒಂದ್ ಸೆಕೆಂಡ್ ಬನ್ನಿ, ಏನಾಗಲ್ಲ. ಗೊತ್ತಿಲ್ಲ ಅಂದ್ರೆ ಬೇಡ. ಈ ಜನರೇಷನ್ ಅಲ್ಲಿ ನಿನ್ ಪ್ರಕಾರ ಹುಡುಗಿಯರ ಜಾಸ್ತಿ ಮೋಸ ಮಾಡೋದು, ಲವ್ ಅಲ್ಲಿ ಇರ್ಲಿ ಒಳ್ಳೆ. ಯಾಕೆ ಒಳ್ಳೆ ಅಮ್ಮಿ? ಅಮ್ಮಿ ಒಳ್ಳೆ ಗೈಸ್, ನಾನು ಡಿಗ್ರಿ ಓದಿರೋ ಕಾಲೇಜ್ ಇದೆ, ನಂದಿ ಕಾಲೇಜ್ ಅಂತ. ಸೊ ಇಲ್ಲಿ ಬಂದಿದ್ದೀನಿ, ಇಲ್ಲಿ ಸ್ವಲ್ಪ ಶೂಟ್ ಮಾಡೋಣ, ಕ್ವಶನ್ಸ್ ಇಲ್ಲಿ ಕೇಳೋಣ ಅಂತ. ಈ ಜನರೇಷನ್ ಅಲ್ಲಿ ಬಾಯ್ಸಾ ಗರ್ಲ್ಸಾ ಮೋಸ ಮಾಡೋದು, ಲವ್ ಅಲ್ಲಿ ಇರ್ಲಿ ಇನ್ನೊಂದ್ರಲ್ಲಿ ಇರ್ಲಿ? ಗರ್ಲ್ಸ್. ಬಾಯ್ಸ್ ಆಬ್ವಿಯಸ್ಲಿ ಮೋಸ ಮಾಡೋದು. ಯಾಕೆ ಬಾಯ್ಸ್? ಅವ್ರು ಮೇಂಟೈನ್ ಮಾಡ್ತಾರ, ಇನ್ನೊಬ್ರು ಮೇಂಟೈನ್ ಮಾಡ್ತಾರ. ಬಟ್ ಇವ್ರಿಗೆ ಗೊತ್ತಾದಂಗ ಅವ್ರ ತಗ ಮಾತಾಡ್ತಾರ, ಅವ್ರಿಗೆ ಗೊತ್ತಾದಂಗ ಇವ್ರ ತಗ ಮಾತಾಡ್ತಾ ಇರ್ತಾರ. ಐ ಅಗ್ರಿ. ಇದಾರೆ ಬಾಯ್ಸ್ ಆ ತರನು ಇದಾರೆ, ಕಂಪ್ಲೀಟ್ ಗರ್ಲ್ಸ್ ಅಂತಾನು ಹೇಳಕ್ಕಾಗಲ್ಲ. ಜಸ್ಟ್ ಅದೊಂದು ರೀಸನ್ಗೆ ಬಾಯ್ಸ್ ಅಂತೀರಾ? ಇಲ್ಲ, ಗರ್ಲ್ಸ್ ಮೋಸ ಮಾಡ್ತಾರೆ, ಬಟ್ ಬಾಯ್ಸ್ ಅಂತ ಒಂದೇ ಹೇಳೋದಿಲ್ಲ. 50-50 ಇದಾರೆ ಈ ಜನರೇಷನ್ ಆಗಿ. ನಾವು ಒಂದ್ ಹುಡುಗಿನ ಇಷ್ಟಪಟ್ಟಿರ್ತೀವಿ, ಅವನು ಇನ್ನೊಬ್ಬನ್ ಬಂದು ಹುಡುಗಿನ ಇಷ್ಟಪಟ್ಟಿರ್ತಾನ, ಫೋನು ಐಫೋನ್ ಎಲ್ಲ ನೋಡಿಸಿರ್ತಾನ. ಅವ್ರು ನಮ್ ತಲ್ಲಿ ಏನಿಲ್ಲ ಅಂತ ನಮ್ಮನ್ನ ಮೋಸ ಮಾಡ್ಬೋದು. ಆ ಪಾಯಿಂಟ್ ಆಫ್ ವ್ಯೂ. ಓಕೆ. ಸೊ ನೀವು ಯಾರನ್ನಾದ್ರೂ ಲವ್ ಮಾಡಿದೀರಾ? ಇಲ್ಲ ಹೇಳಿ ಇರ್ಲಿ. ಇಲ್ಲ ಬ್ರೋ, ಯಾರು ಇಲ್ಲ, ಮಾಡಿಲ್ಲ. ಮತ್ತೆ ಈ ಎಕ್ಸ್ಪೀರಿಯನ್ಸ್ ಹೆಂಗ್ ಹೇಳ್ತಿದ್ರಿ ಇದನ್ನ? ಬ್ರೋ, ನಮ್ ಫ್ರೆಂಡ್ ಇದ್ದ. ಸೊ ನೀವ್ ಯಾರನ್ನಾದ್ರೂ ಲವ್ ಮಾಡಿದೀರಾ? ನೋ ನೋ ನೋ.
ಓಕೆ ಥ್ಯಾಂಕ್ಸ್. ಈ ಜನರೇಷನ್ ಅಲ್ಲಿ ನಿನ್ ಪ್ರಕಾರ ಹುಡುಗನ ಹುಡುಗಿನ ಮೋಸ ಮಾಡೋದು ಲವ್ ಅಲ್ಲಿ? ಇವಾಗ ಇದನ್ನ ನೋಡ ಇಂಥ ಕ್ವಶನ್ ಹೋಗಿ ತಾತವ್ರನ್ನ ಕೇಳಕ್ ಬರ್ತದೆ. ನಿಮ್ಮಂತ ಯೂತ್ ಯಾಕೆ ಬಂದಿರೋದು ನೀವು ನಿನ್ ಪ್ರಕಾರ ಈ ಜನರೇಷನ್ ಅಲ್ಲಿ ಹುಡುಗನ ಹುಡುಗಿನ ಜಾಸ್ತಿ ಚೀಟ್ ಮಾಡೋದು ಲವ್ ಅಲ್ಲಿ ಇರ್ಲಿ ಇನ್ನೊಂದ್ರಲ್ಲಿ ಇರ್ಲಿ? ಹುಡುಗಿ ಬ್ರೋ. ಯಾಕೆ ಹುಡುಗಿ ಅಂತೀಯ? ಲವ್ ಮಾಡ್ತಾರ ಬ್ರೋ, ಲಾಸ್ಟ್ ಗೆ ನಮ್ಮ ಅಪ್ಪ ಒಪ್ಪಿಲ್ಲ ನಮ್ಮ ಅಮ್ಮ ಒಪ್ಪಿಲ್ಲ ಅಂತ ಕೈ ಬಿಟ್ಟು ಹೋಗ್ತಾರ ಬ್ರೋ. ಅಂದ್ರೆ ಎಲ್ಲ ಹುಡುಗಿರು ಆತರನಾ? ಒಳ್ಳೆಯವರು ಇರ್ತಾರ? ಎಲ್ಲರೂ ಅಲ್ಲ ಬ್ರೋ, ಕೆಲವೊಬ್ರು ಇದಾರೆ ಅಷ್ಟೇ. ಅವ್ರದ್ದು ಏನ್ ಹೇಳ್ತೀವಿ? ಸ್ವಲ್ಪ ಅವ್ರದ್ದು ಎಂಕರೇಜ್ ಮಾಡ್ಬೇಕಲ್ಲ ನಾವು. ಎಲ್ರು ನೆಗೆಟಿವ್ ಹೇಳೋ ಬದಲು ಸ್ವಲ್ಪ ಪಾಸಿಟಿವ್ ಅಂದವರು ಇರ್ತಾರ ಅನ್ನೋ ತರ. ಕೆಲವ್ರು ಹುಡುಗಿರು ಇರ್ತಾರ ಬ್ರೋ, ಏನಾಗ್ಲಿ ಬಾ ಮಾಡಮ್ಮ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹೋಗಡಮ್ಮ, ಏನ್ ಮಾಡೋದ್ ಪ್ರಾಬ್ಲಮ್ ಫೇಸ್ ಮಾಡಮ್ಮ ಅಂತ ಹೇಳ್ತಾರ ಬ್ರೋ. ಅದೇ ಅವ್ರು ಹೆಂಗ್ ಮದುವೆ ಆಗ್ತಾರೋ ಗೊತ್ತಿಲ್ಲ, ಬಟ್ ಎಂಡ್ ಆಫ್ ದಿ ಡೇ ಅವ್ರು ಮಾತ್ರ ಬಿಟ್ಕೊಡಲ್ಲ ಅವ್ರ ಬಾಯ್ ಫ್ರೆಂಡ್ ಅಂತ ಹುಡುಗಿಯರು ಇದಾರೆ. ಇದಾರೆ. ಥ್ಯಾಂಕ್ಸ್ ಬ್ರೋ. ಸೊ ನೀವೇನಂತೀಯ ಬ್ರೋ? ಏನೋಣ ಬ್ರೋ, ಸೇಮ್ ಅಷ್ಟೇ. ಅಷ್ಟೇ. ಹಾ ಬೈ, ತುಮ್ ಕ್ಯಾ ಬೋಲ್ತೆ ಬೈ? ಮೈ ಕ್ಯಾ ಭಿ ನೈ ಬ್ರೋ, ಏ, ಕ್ಯಾ ಕನ್ನಡ ಬೋಲ್ ಮಾತಾಡ್ನಾ ವಾ? ಕನ್ನಡದಲ್ಲಿ, ನಾನೇನೋ ಹಿಂದಿದಲ್ಲಿ ಕೇಳಿದೆ. ಹೌದು, ಆತೇನೆಲ್ಲ ಕರೆಕ್ಟ್ ಬ್ರೋ. ಹುಡುಗಿರೇ ಹುಡುಗರು ಎಲ್ಲರೂ ಲಾಯಲ್ಲ? ಲಾಯಲ್ ಹುಡುಗರು ಮಾಡ್ತಾರೆ, ಯಾರು ಸಂಪಂಗ್ರಲ್ಲ, ರೈಟ್ ಅಲ್ಲ. ಅವರು ಮಾಡ್ತಾರ, ಇವರು ಮಾಡ್ತಾರ. ಸಿನ್ಸಿಯರ್ ಇದ್ದವನ್ ಸಿನ್ಸಿಯರ್ ಇರ್ತಾನ. ಜಾಸ್ತಿ ಅಂದ್ರೆ ಹುಡುಗಿಯರ ಅಂತ? ಜಾಸ್ತಿ ಅಂದ್ರೆ ಹುಡುಗಿರ್ ಕೈ ಕೊಟ್ಟಿಲ್ಲ ಅಂದ್ರೆ ಹುಡುಗರು ಕೈ ಕೊಡಂಗಿಲ್ಲ ಬ್ರೋ. ಅಂದ್ರೆ ನನಗೂ ಗೊತ್ತಿರೋ ಪ್ರಕಾರ ಹುಡುಗರು ಮಾಡ್ತಿರ್ತಾರೆ, ಹುಡುಗಿಯರು ಏನೋ ಇದರಿಂದ ಹೋಗ್ತಾರ ಅಂತ. ಕರೆಕ್ಟ್. ನೀವ್ ಯಾರನ್ನ ಲವ್ ಮಾಡಿದೀರಾ? ಇಲ್ಲ ಬ್ರೋ ಅಂತ. ಇರ್ಲಿ ಹೇಳಿ, ಏನಿಲ್ಲ. ಏನಿಲ್ಲ ಬ್ರೋ, ಇಲ್ಲ. ಸಿಂಗಲ್ ಇರಿ ಬ್ರೋ, ಸಿಂಗಲ್ ಇರಿ, ಹ್ಯಾಪಿ ಆಗಿರಿ. ಬ್ರೋ, ಓಕೆ ಬ್ರೋ. ಗರ್ಲ್ಸ್ ಯಾಕೆ ಗರ್ಲ್ಸ್ ಅಂತ? ಗರ್ಲ್ಸೇ ಮಾಡೋರು ಚೀಟ್. ಯಾಕೆ? ಒಂದು ರೀಸನ್ ಕೊಡಿ. ರೀಸನ್ ಇಲ್ಲ, ಸುಮ್ನೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಲವ್ ಮಾಡಿ, ಯಾರನ್ನ ಲವ್ ಮಾಡಿ? ಇಲ್ವಾ? ಯಾರು ಲವ್ ಮಾಡಿ ನೀನು? ಏನಿಲ್ಲ, ಸಿಂಪಲ್ ಹೇಳ್ತೀನಿ. ನಿನ್ ಪ್ರಕಾರ ಈ ಜನರೇಷನ್ ಅಲ್ಲಿ ಹುಡುಗಿಯರಪ್ಪ ಜಾಸ್ತಿ ಚೀಟ್ ಮಾಡೋದು? ಹುಡುಗಿರು. ಯಾಕೆ ಹುಡುಗಿಯರ ಅಂತ? ಬೆಸ್ಟೀಸ್ ಎಲ್ಲ ಮೇಂಟೈನ್ ಮಾಡ್ತಿರ್ತಾರ ಬ್ರೋ, ಒಂದಿಬ್ಬರು ಮೂವರು ಮೇಂಟೈನ್ ಮಾಡ್ತಾರೆ. ಲವರ್ ನಿದ್ರು ಪಕ್ಕಕ್ಕೆ ಬೆಸ್ಟಿ ಅನ್ನೋದು ಆತರ ಒಂದಿಬ್ಬರು. ಅಂದ್ರೆ ನಿನ್ ಪ್ರಕಾರ ಹುಡುಗರು ಮಾಡಲ್ಲ? ಹುಡುಗರು ಮಾಡಲ್ ಬ್ರೋ, ತುಂಬಾ ಲಾಯಲ್ ಆಗಿರ್ತಾರ ಅವರು. ಒಬ್ಬ ಹುಡುಗಿ ಅಂದ್ರೆ ಸಾಯವರೆಗೂ ಅದೇ ಹುಡುಗಿನ ಲವ್ ಮಾಡ್ತಿರ್ತಾರ. ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬಿಟ್ಟು ಹೋಗಿದಾರ? ಎಕ್ಸ್ಪೀರಿಯನ್ಸ್ ಆಗಿದೆ. లైక్ హార్ట్ బ్రేక్ ఆಗಿದೆ. ఇట్స్ ఓకే బ్రో, థ్యాంక్స్. ఏ రాపా, మీరు అందరూ చూడు సీనియర్ వచ్చిన నాటి నుంచి మా జూనియర్స్ దగ్గరనే. ಬ್ರೋ, ನಿನ್ ಪ್ರಕಾರ ಈ ಜನರೇಷನ್ ಅಲ್ಲಿ ಹುಡುಗಿಯರ ಜಾಸ್ತಿ ಮೋಸ ಮಾಡೋದು? ಹುಡುಗಿರು. ಯಾಕೆ ಹುಡುಗಿರು? ಲಾಯಲಿಟಿ ಇಲ್ಲ ಬ್ರೋ. ಅದೇ ಯಾರು ಇಲ್ಲ ಅಂತೆ ಲಾಯಲ್ ಆಗಿ? ಯಾರು ಇರ್ತಾರ ಬ್ರೋ, ಬಟ್ ಈ ಜನರೇಷನ್ ಸಿಗಂಗಿಲ್ಲ. ಅದೇ ಯಾಕಂಗ? ಅಂದ್ರೆ ಮೋಸ ಮಾಡೋರು ಜಾಸ್ತಿ ಇರ್ತಾರಲ್ಲ ಬ್ರೋ. ಅದೇ ಇನ್ನೊಬ್ಬರನ್ನ ನೋಡ್ಕೋಬೇಕಂತ ಅಂದ್ರೆ ಏನ್ ಟೈಮ್ ಪಾಸಿಗೆ ಬರ್ತಾರ ಅಂತೀಯ ಏನು? ಜಸ್ಟ್ ಟೈಮ್ ಪಾಸ್ಗೆ ಬರೋದಲ್ಲ ಬ್ರೋ, ಅಷ್ಟೇ. ಕಟ್ ಕ್ವಶನ್ ಕೇಳಕ್ ಸುಮ್ನೆ ಲವ್ ಮಾಡೋದು ಮಾಡಿ ಬಿಟ್ಬಿಡೋದು. ಯಾರಂಗ್ ಜಾಸ್ತಿ ಮಾಡ್ತೇವೆ? ಹುಡುಗರು ಮಾಡ್ತಿದಾರ ಚೀಟ್ ಮಾಡೋದು, ಹುಡುಗಿರು ಮಾಡ್ತಿದಾರ ಜಾಸ್ತಿ ಅಂತ? ನಿಮ್ದು ಒಪಿನಿಯನ್ ಏನ್ ಅಂತೀರಂತ? ಹುಡುಗರೇ ಅನಿಸ್ತದೆ. ಅಂದ್ರೆ ಯಾಕಂತೀರ ಅಂತ ಹುಡುಗರು ಅಂತ? ಯಾಕಂತ ಅಂದ್ರೆ ಯಾರೋ ಸಾರ್ ಬಂದ್ರೆ ಅಂತ ಗೈಸ್. ಸೊ ಪಾಪ ಆಂಟಿ ಸ್ವಲ್ಪ ನರ್ವಸ್ ಆಗಿದ್ದಾರೆ. ಸೊ ಒಂದ್ 5 seconds ಗ್ಯಾಪ್. ಹುಡುಗರು ಅಂದಿರ್ತಾನೆ, ಸೊ ಯಾಕೆ ಹುಡುಗರು ಅಂತ? ಅಂದ್ರೆ ಹುಡುಗರು ಎದಕ್ಕಂದ್ರೆ ಇವಾಗ ಒಬ್ರು ಬೇಸಿದ್ರೆ ಅವ್ರನ್ನ ನೋಡ್ತಾರ, ಅವ್ರ ಮತ್ ಸರಿ ಇಲ್ಲ ಅಂದ್ರೆ ಇನ್ನೊಬ್ರು ನೋಡ್ತಾರ ಅಷ್ಟೇ. ಸರಿ ಆಂಟಿ, ಥ್ಯಾಂಕ್ಸ್ ಆಂಟಿ. ಹುಡುಗಿ ಯಾಕೆ ಹುಡುಗಿ ಹೇಳಿ? ಯಾಕೆ ಹುಡುಗಿ ಹೇಳು? ಹುಡುಗ ಹೆಸರು ಹೇಳ್ಬಾರ್ದು, ಅದಕ್ಕೆ ಹುಡುಗಿ ಹೇಳೋಣ ಅಂತ ಹುಡುಗಿ ಅಂದ? ಅದಕ್ಕೆ ಅಂದ? ಎಕ್ಸ್ಕ್ಯೂಸ್ ಮೀ, ಹಲೋ ನಿಮಗೆ ಕೇಳಿಸ್ತಾ ಇದೆ? ನೋಡಿ ಒಂದ್ ಸೆಕೆಂಡ್ ಮಾತಾಡ್ತೀರಾ? ಮಾತಾಡಿ, ಏನಾಗುತ್ತೆ? ಓಕೆ, ಥ್ಯಾಂಕ್ಸ್. ಗೈಸ್, ನಮ್ ಬಳ್ಳಾರಿಯಲ್ಲಿ ಹುಡುಗಿಯರನ್ನ ಮಾತಾಡ್ಸೋದು ತುಂಬಾ ಕಷ್ಟ ಆಗಿದೆ. ಬೇಕಾದಾಗಲಿ ಕಣ ಪಕ್ಕದಲ್ಲಿ ಹೆಂಗಸರು ಇರ್ಬೇಕಷ್ಟೇ. ಐ ಡೋಂಟ್ ಹ್ಯಾವ್, ನನಗೆ ಅದ್ರ ಎಕ್ಸ್ಪೀರಿಯನ್ಸ್ ಅಂತ ಏನು ಇಲ್ಲ. ಬಟ್ ಜನರಲ್ ಆಗಿ ನೋಡ್ಕೊಂಡ್ರೆ ಸ್ವಲ್ಪ ಹುಡುಗರು ಜೆನ್ಯೂನ್ ಆಗಿರ್ತಾರೆ ಅಂಡ್ ಈವನ್ ಹುಡುಗಿರು ಜೆನ್ಯೂನ್ ಆಗಿರ್ತಾರೆ. ಸೊ ನಾನ್ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಆಲ್ ಹುಡುಗರು ಕೂಡ ಬಿಟ್ಟು ಹೋಗಿರೋ ಒಂದು ಸಿಚುವೇಶನ್ಸ್ ಗಳನ್ನ ನಾವು ನೋಡಿದೀವಿ. ಚೀಟ್ ಮಾಡೋದಂದ್ರೆ ಹುಡುಗಿಯರ ಬಾಳ. ಯಾಕೆ ಹುಡುಗಿಯರ ಅನ್ಸುತ್ತೆ? ಹುಡುಗಿಯರು ಲವ್ ಮಾಡತ್ನಾಗ ಹಿಂದ್ಗಡೆ ಯಾರು ನೋಡಲ್ಲ, ಅಪ್ಪ ಅಮ್ಮನ್ನ ಹಿಂದೆ ಯಾರು ಬೆಳೆಸಿರ್ತಾರ ಅವೆಲ್ಲ ಯಾರು ಆಲೋಚನೆ ಮಾಡೋದಿಲ್ಲ. ಅವ್ರು ಸಡನ್ಲಿ ಲವ್ ಮಾಡಕ್ ಹೋಗ್ತಾರೆ. ಆಮೇಲೆ ಮದುವೆ ಅಂತ ವಿಷಯ ಬಂದಾಗ, ಮನೆಯವ್ರು ಗೊತ್ತಾದಾಗ ರೀಸನ್ಗಳು ಹೇಳಿ ಹಿಂದೆ ಸರ್ಕಂತವ್ರು. ಗಂಡ್ ಮಕ್ಳು ಆ ರೀತಿ ಅಲ್ಲ, ಅವ್ರು ಎಲ್ಲಿ ಮಠ ಆದ್ರೂ ಹೋಗ್ತಾರೆ ಲವ್ ಮಾಡಿದ್ಮೇಲೆ. ಆದ್ರೆ ಎಲ್ಲಾರು ಹೋಗ್ತಾರಂತಾನು ಹೇಳಲ್ಲ. ಅದು ನಿಜ. ಗಂಡ್ ಮಕ್ಳಲ್ಲಿನೂ ಚೀಟ್ ಮಾಡೋರು ಇದಾರೆ, ಆದ್ರೆ ಹೆಣ್ಮಕ್ಳಿನಲ್ಲಿ ಇದಾರೆ. ಬಾಳ ಅಂತ ಯಾರಂತ ಕೇಳಿದ್ರೆ ಹುಡುಗಿಯರ ಅಂತ ಹೇಳ್ತೀನಿ. ನನ್ ಪ್ರಕಾರ ಒಳ್ಳೆ
ಮೆಚುರಿಟಿ ಆಗಿ ಹೇಳಿದ್ರು ಅನ್ಸುತ್ತೆ ಗಾಯ್ಸ್. ಓಕೆ ಬ್ರೋ, ಥ್ಯಾಂಕ್ ಯು. ಹುಡುಗರ ಒಂದು ಇಂಟೆನ್ಷನ್ಸ್ ಯಾವ ರೀತಿ ಇರುತ್ತೆ ಒಂದೊಂದ್ಸರಿ ಅಂತಂದ್ರೆ ಅವ್ರು ತುಂಬಾ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಇರೋ ಒಬ್ರೊಬ್ರು ಇರ್ತಾರೆ. ಅಂಡ್ ತುಂಬಾ ಜನ ಯಾವ ರೀತಿ ಇರ್ತಾರೆ ಅಂದ್ರೆ ಜಸ್ಟ್ ಪ್ಲೇ ಬಾಯ್ ತರ ಇವಾಗಿರೋ ನೋ. ಸೊ ಪ್ಲೇ ಬಾಯ್ ಟೈಪ್ ಇರ್ತಾರೆ ಆಲ್ಮೋಸ್ಟ್ ಆಲ್. ಅಂದ್ರೆ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗೋ ರೀತಿ ಇಲ್ಲ ಅಡ್ವಾಂಟೇಜ್ ಆಗೋ ರೀತಿ ಇಟ್ಕೊಂಡಿರ್ತಾರೆ. ಹಂಗಂತಂದ್ರೆ ಹುಡುಗಿನೇ ಚೀಟ್ ಮಾಡೋದು, ಬಟ್ ಹುಡುಗರು ಸುಮ್ಮನೆ ಚೀಟ್ ಮಾಡ್ತಿರ್ತಾರ. ಟೆನ್ಷನ್ ಬಿಡ್ಬೇಡ, ರಿಲ್ಯಾಕ್ಸ್ ಆಗಿ ಕೂಲ್ ಆಗಿ ಮಾತಾಡಿರ್ಲಿ. ಬ್ರೋ ಮಾತಾಡ್ತಾನೆ ಪೂರ ಇದೆ ಅದ ಬಿಡು. ಅಲ್ಲ ಬ್ರೋ, ಅಲ್ಲ ನೀನ್ ಅಷ್ಟು ಕಾನ್ಫಿಡೆನ್ಸ್ ಆಗಿ ಬಂದೆ ಮಾತಾಡಿ ಯಾರೇನ್ ಮಾಡ್ತಿಲ್ಲ. ಹೋಗ್ಲಿ ಬಿಡು ಬ್ರೋ, ಸಾರಿ ಥ್ಯಾಂಕ್ಸ್. ಯಾಕೆ ನೀನ್ ನರ್ವಸ್ ಆಗ್ತದೆ ಗೈಸ್ ನಮ್ ಹುಡುಗ ಪಾಪ. ಯಾವ ಬ್ರೋ ಇದೆ ತೋರಣಗಲ್ಲ ಇಲ್ಲಿ ಏನ್ ಹೆಸರು? ಓಕೆ ಬ್ರೋ. ಇವಾಗಿರೋ ಜನರೇಷನ್ ಗೆ ಪ್ಯೂರ್ ಲವ್ ಅನ್ನೋದು ಏನು ಗೊತ್ತಿಲ್ಲ. ಐ ಹೋಪ್ ನಮ್ ಪೇರೆಂಟ್ಸ್ ಅನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಪ್ಯೂರ್ ಲವ್ ಏನು ಅಂತ. ಅದು ನಿಜ. ಎವ್ರಿಬಡಿ ವಿಲ್ ಥಿಂಕ್ ಲವ್ ಇಸ್ ಜಸ್ಟ್ ಕೀಪ್ ಗೋಯಿಂಗ್ ಅಷ್ಟೇ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ದೇ ಡೋಂಟ್ ನೋ ವಾಟ್ಸ್ ದ ಟ್ರೂ ಲವ್ ಈಸ್. ಎಲ್ಲ ನಮ್ ಪೇರೆಂಟ್ಸ್ ಕಾಲದವ್ರಿಗೆ ಗೊತ್ತು. ಇವಾಗಿನ ಜನರೇಷನ್ ಎಲ್ಲ ಫ್ಯಾನ್ಸ್ ಆಗ್ಬಿಟ್ಟಿದೆ, ಲವ್ ಫ್ಯಾನ್ಸ್ ಆಗ್ಬಿಟ್ಟಿದೆ. ದಟ್ಸ್ ಟ್ರೂ. ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ರು ಡಿವೋರ್ಸ್ ಮಾಡ್ಕೊಂತಿದ್ದಾರೆ, ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರು ಡಿವೋರ್ಸ್ ಮಾಡ್ಕೊಂತಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ನೀವು ನೋಡಿ ನಮ್ ತಂದೆ ನಮ್ ತಾಯಿ ಡಿವೋರ್ಸ್ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಅವಾಗ ಯಾವ ರೀತಿ ಸಫರ್ ಆಗಿದ್ದಾರೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನೋಡ್ತೀವಿ. ಅಂಡ್ ದಿಸ್ ಇಸ್ ವಾಟ್ ಲವ್ ಇಟ್ ಇಸ್. ಸೊ ಜೆನ್ಯೂನ್ ಇದ್ರೆ ಡೆಫಿನೆಟ್ಲಿ ಚೆನ್ನಾಗಿ ಹೇಳಿದ್ರ. ನಿಮ್ ಹೆಸರು? ನನ್ನ ಹೆಸರು ರಕ್ಷಿತಾ ಅಂತ ಹೇಳಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ನಮ್ ಬಳ್ಳಾರಿ ಜನರ ಒಪಿನಿಯನ್ ಇದಾಗಿತ್ತು. ಅಂಡ್ ನಿಮ್ ಒಪಿನಿಯನ್ ಏನನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್. ಅಂಡ್ ಇದೇ ತರ ನೆಕ್ಸ್ಟ್ ಟಾಪಿಕ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್. ಅಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಮೆಂಟ್. ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ ಯು.